Hey everyone, welcome back to the channel ಶೈಲಜಾ ಕಲ್ಮಣಿ ಕನ್ನಡ ವ್ಲಾಗ್. ನಾವಿವತ್ತು ಹೊರಟಿರೋದು ಒಂದು ಸ್ಪೆಷಲ್ ಜಾಗಕ್ಕೆ. ಯಾಕೆ ಅದು ತುಂಬ ಸ್ಪೆಷಲ್ ನನಗೆ ಅಂದರೆ, ಇದೇ ಜಾಗದಲ್ಲಿ ನನ್ನ ಮದುವೆ ಆಗಿದ್ದು. ಸೊ ಇಂದಿಗೆ 7 ವರ್ಷದ ಹಿಂದೆ, ಅಂದರೆ 2018 ಡಿಸೆಂಬರ್ ನನ್ನ ಮದುವೆ ಆಗಿದ್ದು ಇದೇ ಪ್ಲೇಸಲ್ಲಿ. ಅದು ಯಾವ ಪ್ಲೇಸು, ಅದು ಹೇಗಿದೆ, ಅದು ಎಲ್ಲಿದೆ, ನಿಮಗೂ ತೋರಿಸ್ಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ನಂದಿಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಜಾಗ ಅಂತ. ಸೊ ಇದು ಇರೋದು ಮಣಿಪಾಲದ ಈಶ್ವರನಗರದಲ್ಲಿದೆ. ಸೊ ಇದು ಮೂಲತಃ ನರಸಿಂಹಸ್ವಾಮಿ ದೇವಸ್ಥಾನ. ಅದನ್ನು ಇಲ್ಲಿ ಲೋಕಲ್ ಆಗಿ ನರಸಿಂಗೆ ಅಂತ ಸಹ ಕರೀತಾರೆ, ಉಡುಪಿ ಮಣಿಪಾಲ್ ಅವರೆಲ್ಲ. ಸೊ ಈ ದೇವಸ್ಥಾನದಲ್ಲಿ ನನ್ನ ಮದುವೆ ಆಗಿದ್ದು. ನಾನು ಮದುವೆ ದಿನವೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು. ಸೊ ತುಂಬ ಅಂದರೆ ತುಂಬ ಖುಷಿಯಾಗಿ ಆಯಿತು ನನಗೆ. ಅಂದರೆ ಎಲ್ರಿಗೊಂದು ಕನಸಿರುತ್ತೆ. ನನಗೆ ಸ್ಪೆಷಲಿ ಒಂದು ನೇಚರ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಈ ನೇಚರ್ ಮಧ್ಯದಲ್ಲಿರೋ ಈ ಬ್ಯೂಟಿಫುಲ್ ಆಗಿರೋ ಟೆಂಪಲಲ್ಲಿ, ದೇವಸ್ಥಾನದಲ್ಲಿ ನನ್ನ ಮದುವೆ ಆಗ್ತಿದೆಯಲ್ಲ ಅಂತ ಆವತ್ತು ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. 7 ವರ್ಷದ ಹಿಂದೆ ನಾನು ನಿಮಗೆ ಹೇಳಿದಾಗೆ ನಮ್ಮ ಮದುವೆ ಆಗಿದ್ದಿಲ್ಲಿ. ಸೊ ಪುನಃ ಮದುವೆ ದಿನ ನನಗೆ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇತ್ತು. ಹಾಗೆ ಅಲ್ಲಿ ಒಂದು ಷಷ್ಠಿ ಇದ್ದಿದ್ರೆ, ಅಂದರೆ ಕಿರುಷಷ್ಠಿ ಅಂತ ಒಂದು ಇದ್ದಿದ್ದರಿಂದ ನಾಗನಿಗೆ ತನು ಹಾಕೋದು ಅಂತ ಒಂದು ಪೂಜೆ ಸಹ ಇತ್ತು. ಅಂದರೆ ನಾಗಬನ ಇದೆ ಇದರ ದೇವಸ್ಥಾನದ ಹತ್ತಿರ ಎದುರಿಗೆ. ಸೊ ಅಲ್ಲಿ ತನು ಹಾಕಲಿಕ್ಕೆ, ಸೊ ಎರಡೂ ಆಗುತ್ತಲ್ವಾ ಅಂತ ಅವತ್ತು ನಾವು ಹೋಗಿದ್ವಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಕಲ್ಯಾಣಿ ಸಹ ಇದೆ. ಕಲ್ಯಾಣಿ ಅಂತ ಕರೀತಾರೆ, ಹೊಂಡ ಅಂತ ಕರೀತಾರೆ, ಕೆಲವೊಂದು ಭಾಗದಲ್ಲಿ ಕೆಲವೊಂದು ಹೆಸರಲ್ಲಿ ಕರೀತಾರೆ. ಇದು ದೇವಸ್ಥಾನದ ಒಳಗೆ. ನೆಕ್ಸ್ಟ್ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ, ಯಾಕಂದರೆ ಫಸ್ಟು ಟೈಮ್ ಆಗಿತ್ತು ಅಲ್ಲಿ ನಾಗನಿಗೆ ತನು ಪೂಜೆ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ನಾವು ಬೇಗ ನಾಗಬನದ ಹತ್ರ ಹೋಗ್ತಾ ಇದ್ದೀವಿ. ಸೊ ನನಗೆ ಇಲ್ಲಿ ದಾರಿ ಉದ್ದಕ್ಕೂ ಹೋಗುವಾಗ ಎಷ್ಟೊಂದೆಲ್ಲ ನೆನಪುಗಳು. ಈ ಬ್ರಿಡ್ಜ್ ಥರ ಇದೆಯಲ್ಲ, ಇಲ್ಲೆಲ್ಲ ನಮಗೆ ಮದುವೆ ದಿನ ಫೋಟೋಶೂಟ್ ಮಾಡಿದ್ದು ಇನ್ನೂ ನನಗೆ ಮೊನ್ನೆ ಮಾಡಿದ ಹಾಗಾಗಿದೆ. ಸೊ ಆಲ್ರೆಡಿ 7 ಇಯರ್ಸ್ ಆಯಿತಾ ಅಂತ ನಾನು ನನ್ನ ಹಸ್ಬೆಂಡ್ ಎಲ್ಲ ಮಾತಾಡ್ಕೊಳ್ತಾ ಇದ್ವಿ. ಹೌದು, 7 ಇಯರ್ಸಲ್ಲಿ ನಮ್ಮ ಮನೆಗೆ ಮುದ್ದಾಗಿರೋ 2 ಮಕ್ಕಳು ಸಹ ಬಂದಿದ್ದಾರೆ. ಎಷ್ಟೆಲ್ಲ ಬದಲಾಗಿದೆ, ಎಷ್ಟೆಲ್ಲ ಚೇಂಜ್ ಆಗಿದೆ ಅಂದ್ಕೊಂಡು ದೇವಸ್ಥಾನದ ಹತ್ತಿರ ಬಂದ್ವಿ. ದೇವಸ್ಥಾನದ ಎದುರುಗಡೆ ಸ್ವಲ್ಪ ಕಾಡಲ್ಲಿ ಇದು ನಾಗಬನ ಅಂತ ಹೇಳ್ತಾರೆ, ಅದು ನಾಗನ ಕಟ್ಟೆ ಅಂತ ಹೇಳ್ತಾರೆ, ಅದಿರೋದು. ಸೊ ನೋಡ್ತಾ ಇದ್ದೀರಲ್ಲ, ನಾಗನ ತನು ಹಾಕೋದು ಅಂದರೆ ನಾಗದೇವತೆಗೆ ಪಂಚಾಭಿಷೇಕ ಮಾಡ್ತಾರೆ. ಅಂದರೆ 5. ಒಂದು ಮೇನಾಗಿ ಇಲ್ಲಿ ಮಾಡೋದು ಬೊಂಡ ಅಥವಾ ಎಳ್ನೀರು, ಅದಾದ ನಂತರ ಸಕ್ಕರೆ, ಜೇನುತುಪ್ಪ, ಹಣ್ಣು, ಹೂವು, ಮತ್ತು ಕೊನೆಯಲ್ಲಿ ನೀರಲ್ಲಿ ಅಭಿಷೇಕ ಮಾಡಿ, ಹಾಲಲ್ಲಿ ಅಭಿಷೇಕ ಮತ್ತು ಕೊನೆಯಲ್ಲಿ ನೀರಲ್ಲಿ ಅಭಿಷೇಕ ಮಾಡಿ ಅದನ್ನು ನೈವೇದ್ಯ ಕೊಡ್ತಾರೆ. ಕೊನೆಯಲ್ಲಿ ಇದಕ್ಕೆ ಅರಿಶಿಣ ಹಚ್ಚುವಂಥದ್ದು, ನಾಗನಿಗೆ ಅರಿಶಿಣದಲ್ಲಿ ಅಲಂಕಾರ ಮಾಡಿ ಆಮೇಲೆ ಹೂವು ಹಾಕಿ ಆರತಿ ಮಾಡ್ತಾರೆ. ಸೊ ಇದು ಷಷ್ಠಿ ಮತ್ತು ಕಿರುಷಷ್ಠಿ. ಹಾಗೆ ಇನ್ನು ಕೆಲವು ಸಂದರ್ಭಗಳಲ್ಲಿ ನಾಗನಿಗೆ ಪೂಜೆ ಮಾಡುವಂಥದ್ದು. ಸೊ ನೋಡ್ತಾ ಇದ್ದೀರಲ್ಲ, ಇವರು ನಮ್ಮ ಭಟ್ರು. ಸೊ ಅವರೇ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನಾವು ಸಹ ಹೋದಾಗ ಹೂವು, ಹಣ್ಣು ಮತ್ತು ಬೊಂಡ ಅಥವಾ ಎಳ್ನೀರೇನಂತ ಹೇಳ್ತೀವೋ ಅದನ್ನು ತಗೊಂಡು ಹೋಗಿದ್ವಿ. ತನು ಹಾಕೋದ್ರಲ್ಲಿ ಮುಖ್ಯವಾಗಿ ಮುಖ್ಯವಾಗಿರುವಂಥದ್ದು ಎಳ್ನೀರಿಂದ ಅಭಿಷೇಕ ಮಾಡುವಂಥದ್ದು. ಸೊ ಪಿಂಗಾರ ಅಂತ ಅಡಿಕೆ ಹೂವು ಏನಿರುತ್ತೋ ಅದನ್ನು ಇಟ್ಟು ಪೂಜೆ ಮಾಡ್ತಾರೆ. ಇಲ್ಲಿ ನಾಗಬನದ ಸುತ್ತಲೂ 4 ದಿಕ್ಕಿಗೂ 4 ಕಲ್ಲುಗಳಿರುತ್ತೆ. ಕಲ್ಲು ಅನ್ನೋದಕ್ಕಿಂತ ಒಂದು ಈ ಕಂಬದ ರೀತಿಯಲ್ಲಿ. ಸೊ ಅದಕ್ಕೆ ನಾವು 4 ದಿಕ್ಕನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ, ಅಥವಾ ನಾಗನನ್ನು ರಕ್ಷಿಸುವಂಥದ್ದು ಅಂತ ಹೇಳ್ತಾರೆ. ಸೊ ಅದಕ್ಕೂ 4 ಕಂಬಕ್ಕೂ ಪೂಜೆ ಮಾಡಿ, ಹೂವಿಟ್ಟು ಅದಕ್ಕೆ ನೈವೇದ್ಯ ಮಾಡಿ, ಪಂಚಕಜ್ಜಾಯ ಮಾಡಿಸಿದ್ದಾರೆ ಇಲ್ಲಿ ಪೂಜೆಗೆ. ಸೊ ಅದನ್ನು ನೈವೇದ್ಯ ಮಾಡ್ತಾಯಿದ್ದಾರೆ. ನೋಡಿದಿರಲ್ಲ, ನಮ್ಮ ಮಗಳು ಅಲ್ಲಿ ಕೆಳಗಡೆ ಸ್ವಲ್ಪ ಕಲ್ಲಿರೋದ್ರಿಂದ ಅವಳಿಗೆ ನಿಲ್ಲಕ್ಕಾಗ್ತಾ ಇರಲಿಲ್ಲ, ಹಾಗಾಗಿ ಎತ್ಕೊಂಡೇ ಇರಬೇಕಾಗಿತ್ತು. 1 ಗಂಟೆ ಪೂಜೆ, 1 ಗಂಟೆ ಸಹ ನಾನು ಸ್ವಲ್ಪ ಮತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಎತ್ಕೊಂಡಿದ್ವಿ. ಕೊನೆಯಲ್ಲಿ ಆರತಿ ಮಾಡುವಂಥದ್ದು ನೋಡ್ತಾ ಇದ್ದೀರಲ್ಲ. ಸೊ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಇದು ದಕ್ಷಿಣ ಕನ್ನಡ ಅಥವಾ ಉಡುಪಿ ಮಂಗಳೂರು ಕಡೆ ನಾಗಬನ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಸೊ ಪೂಜೆ ಆಯಿತು. ಪೂಜೆ ಆದ ತಕ್ಷಣ
ನಾವು ದೇವಸ್ಥಾನದೊಳಗೆ ಹೋಗಿ ಒಂದು ನಮಸ್ಕಾರ ಮಾಡಿ ಮನೆಗೆ ಹೋಗೋಣ, ಯಾಕಂದರೆ ನನ್ನ ಮಗುನ ಬಿಟ್ಟು ಬಂದಿದ್ವಿ ಮನೇಲೆ. ಸೊ ಹಾಗಾಗಿ ವಾಪಸ್ ಹೊರಟಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ನಾನು ನಿಮ್ಗೆ ಇಲ್ಲೊಂದು ಡೀಟೇಲಾಗಿ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಈ ದೇವಸ್ಥಾನದ ಸುತ್ತಮುತ್ತಲು ಕಾಡು ಮತ್ತು ತೋಟಗಳಿದೆ. ಅಡಿಕೆ ತೋಟ, ಆಮೇಲೆ ತೆಂಗಿನ ಮರ ಅದೆಲ್ಲ ಇದೆ. ಒಂದು ಕಲ್ಯಾಣಿ ಸಹ ಇದೆ, ಆವಾಗ ನೀವು ನೋಡಿದ್ರಿ. ಸೊ ಇದು ದೇವಸ್ಥಾನ. ಮುಂದೆ ಕೆಂಪು ಶೀಟ್ ಕಾಣಿಸ್ತಾ ಇದೆಯಲ್ಲ, ಅದು ಹಾಲ್, ಅಂದರೆ ಹೊರಗಡೆ ಊಟಕ್ಕೆ ಡೈನಿಂಗ್ ಏರಿಯಾ ಮತ್ತು ಒಂದು ಹಾಲ್ ಇದೆ. ಅದೇ ಹಾಲ್ ಅಥವಾ ಅದೇ ಚೌಲ್ಟ್ರಿ ಅಂತ ಏನು ಹೇಳ್ತೀವೋ ಮದುವೆ ಮಂಟಪದಲ್ಲಿ ನನ್ನ ಮದುವೆ ಆಗಿದ್ದು. ಸದ್ಯ ಏನೋ ಒಂದು ಫಂಕ್ಷನ್ ಆಗ್ತಾ ಇತ್ತು ಅಲ್ಲಿ, ಮದುವೆನೋ ಯಾವುದೋ ಒಂದು ನಾಮಕರಣ ಏನೋ ಒಂದು ನಡೀತಾ ಇತ್ತು. ಸೊ ಉಪನಯನ ಅನಿಸುತ್ತೆ ಮೋಸ್ಟ್ಲಿ. ಸೊ ಹಾಗಾಗಿ ಹಾಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ರಶ್ ಇತ್ತು, ಜನಗಳೆಲ್ಲ ಇದ್ದರು. ಸೊ ಇದು ದೇವಸ್ಥಾನದ ಒಳಗೆ ಹೀಗಿದೆ. ಸೊ ಒಂದು ರೌಂಡ್ ಹೋಗಿ ಬರೋಣ ದೇವಸ್ಥಾನದಲ್ಲಿ. ಅದೇ ಅಲ್ವಾ ವಿಶೇಷ. ಇಷ್ಟು ದಿನ ನಾನು ಮೊದಲು ತಾಯಿ ಮನೇಲಿದ್ದಾಗ ಅಲ್ಲಿ ಹೇಗಿರುತ್ತೆ ಬನಶಂಕರಿ ದೇವಸ್ಥಾನ ನಿಮಗೆ ತೋರಿಸಿದೆ. ಹಾಗೆಯೇ ಈಗ ನಾನು ಗಂಡನ ಮನೆಯಲ್ಲಿದ್ದೀನಿ. ಸೊ ಇಲ್ಲಿಯ ಸಂಸ್ಕೃತಿ, ಇಲ್ಲಿ ಕಲ್ಚರ್, ಇಲ್ಲಿ ಹೇಗಿರುತ್ತೆ ದೇವಸ್ಥಾನಗಳು ಅನ್ನುವಂಥ ಒಂದು ನಿಮಗೆ ತೋರಿಸುವಂಥ ಪ್ರಯತ್ನ ಇದು ನನಗೆ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಪುಟ್ಟ ಬಾವಿ ಇದೆ. ನನಗಂತೂ ಬಾವಿ ಅಂದರೆ ತುಂಬ ಇಷ್ಟ. ಇಲ್ಲಂದರೂ ತುಂಬ ಪುಟಾಣಿ ಬಾವಿ, ಸಣ್ಣದು. ಸೊ ಇದೇ ನೀರಿಂದ ದೇವರಿಗೆ ಅಭಿಷೇಕ ಮಾಡುವಂಥದ್ದು. ಹಾಗೆ ತುಳಸಿ ಕಟ್ಟೆ ಇದೆ. ಒಂದು ಸುತ್ತು ಬಂದು ಪ್ರಸಾದ ತಗೊಂಡು ತಿಂದು ನೆಕ್ಸ್ಟ್ ನಾವು ಅದೇ ದಿನ ಹೊರಟಿದ್ದು ಷಷ್ಠಿ ಆಗಿರೋದ್ರಿಂದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಇದು ಒಂದು ವಿಶೇಷನೇ ಅಂತ ಹೇಳ್ಬೋದು. ಕೆಲವರಿಗೆ ಗೊತ್ತಾಗುತ್ತೆ ಮುಂದೆ ಏನು ವಿಶೇಷ ಅಂತ. ಕಿರುಷಷ್ಠಿ ಆಗಿತ್ತಂತ ಹೇಳಿದೆ. ಷಷ್ಠಿ ಅಂದರೆ ಸುಬ್ರಹ್ಮಣ್ಯ ದೇವರಿಗೆ ಒಂದು ವಿಶೇಷವಾದ ದಿನ. ಹಾಗಾಗಿ ಇದು ಹತ್ತಿರ ಇತ್ತು, ಆನ್ ದ ವೇ. ಸೊ ಹಾಗಾಗಿ ಅಲ್ಲಿ ಹೋಗಿದ್ವಿ. ಇದಕ್ಕೆ ಮುಚ್ಚಳ್ಕೋಡ್ ಅಂತ ಹೇಳ್ತಾರೆ, ಅಂದರೆ ಈ ಏರಿಯಾದ ಹೆಸರು ಮುಚ್ಚಳ್ಕೋಡ್ ಅಂತ. ಸೊ ಹೋಗ್ತಾ ಇದ್ದೀವಲ್ಲ, ಇದು ಇರುವಂಥದ್ದು ನಮ್ಮ ಫಿಲ್ಮ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಇದ್ದಾರಲ್ವ, ಅವರ ಮನೆಯ ಎದುರುಗಡೆನೆ. ಸೊ ವಾಪಸ್ ನಾನು ಹೋಗುವಾಗ ನಿಮಗೆ ರಕ್ಷಿತ್ ಶೆಟ್ಟಿ ಅವರ ಮನೆ ಸಹ ತೋರಿಸ್ತೀನಿ. ಸೊ ಈ ದೇವಸ್ಥಾನ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಇದು ನೋಡ್ತಾ ಇದ್ರಲ್ಲ, ಮಧ್ಯದಲ್ಲಿ ಹಂಚಲ್ಲಿ ಕಾಣಿಸ್ತಾ ಇರುವಂಥದ್ದು ಅದೇ ದೇವಸ್ಥಾನ. ನಾವೀಗ ಆ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಮತ್ತು ಲೆಫ್ಟ್ ಸೈಡಲ್ಲಿ ಯೆಲ್ಲೋ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದು ಅನ್ನ ಸಂತರ್ಪಣೆ ಮಾಡುವಂಥದ್ದು ಅಥವಾ ಊಟದ ಹಾಲ್ ಅಂತಲೇ ಹೇಳ್ಬೋದು. ಮತ್ತು ಮದುವೆ ಫಂಕ್ಷನ್, ಮುಂಜಿ ಅಥವಾ ಉಪನಯನ ಕೆಲವು ಫಂಕ್ಷನ್ಗಳಾಗುತ್ತೆ. ಇವತ್ತು ಷಷ್ಠಿ ಇರೋದ್ರಿಂದ ಬಾಳೆಹಣ್ಣಲ್ಲಿ ಅಲಂಕಾರ ಮಾಡಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಡೀ ದೇವಸ್ಥಾನಕ್ಕೆ ಬಾಳೆ ಅಲಂಕಾರ ಮಾಡಿ ಬಾಳೆಹಣ್ಣನ್ನು ಒಂದು ಪ್ರಸಾದ ರೀತಿಯಲ್ಲಿ ಸಹ ಅಲ್ಲಿ ಕೊಡ್ತಾಯಿದ್ರು. ಹಾಗೂ ಬಾಳೆಹಣ್ಣಿನ ಹರಕೆ ಇತ್ತ ಅಂತ. ಸೊ ಕೆಲವರು ಅದನ್ನು ಹರಿಸ್ಕೊಂಡು ಬಾಳೆಹಣ್ಣನ್ನು ಕೊಟ್ಟಿರುವಂಥದ್ದು, ಅದೇ ಬಾಳೆಗೊನೆಗಳಿಂದ ಅಲಂಕಾರ ಮಾಡಿರುವಂಥದ್ದು. ನಮಗೆ ಸಹ ಇಲ್ಲಿ ಪ್ರಸಾದ ಅಂತ ಬಾಳೆಹಣ್ಣು ಕೊಟ್ಟರು. ಮತ್ತು ಅದನ್ನು ಪ್ರಸಾದ ತಿಂದು ದೇವಸ್ಥಾನದ ಸುತ್ತ ಒಂದು ರೌಂಡ್ ಹೋಗಿ ಬಂದ್ವಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ದೇವಸ್ಥಾನ ಹೇಗಿದೆ. ಇಲ್ಲಿ ಎಲ್ಲ ದೇವಸ್ಥಾನಗಳು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಅಂದರೆ ಒಂದೇ ಥರ ಅನಿಸುತ್ತೆ. ಬಟ್ ನಮ್ಮ ತಾಯಿ ಮನೆಗೂ ಉತ್ತರ ಕರ್ನಾಟಕಕ್ಕೂ ಇಲ್ಲಿ ನೋಡಿದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಡಿಫ್ರೆಂಟ್ ಆಗೇ ಇರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸಹ ಒಂದು ಪುಟ್ಟ ಕಲ್ಯಾಣಿ ಇತ್ತು. ಅದನ್ನು ನೋಡಿಕೊಂಡು ಅದರ ನಂತರ ನಮಗೆ ಅಲ್ಲಿ ವಿಚಾರಿಸಿದ್ವಿ ಇಲ್ಲಿ ಊಟ ಇರುತ್ತಾ ಅಂತ. ನಮ್ಮ ಅತ್ತೆ ಹೇಳಿದರು ಇಲ್ಲಿ ಷಷ್ಠಿ ಅಲ್ವಾ ಊಟ ಇರುತ್ತೆ ಅಂತ. ಸೊ ನಾವು ಬಂದಿದ್ದು ಊಟ ಮಾಡೋದಕ್ಕೆ. ಇಲ್ಲಿ ಊಟ ಹೇಗಿರುತ್ತೆ, ಏನೆಲ್ಲ ಇರುತ್ತೆ ಊಟದಲ್ಲಿ ನಿಮಗೂ ಒಂದು ತೋರಿಸುವಂಥ ಪ್ರಯತ್ನ. ಹಾಗೆ ಊಟದ ಮುಂಚೆ ಕೆಲವೊಂದಿಷ್ಟು ವಿಧಿವಿಧಾನ, ಎಲೆ ಬಡಿಸುವಂಥದ್ದು. ಆಮೇಲೆ ಇಲ್ಲಿ ನಾನು ಹೆಚ್ಚಾಗಿ ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಬಾಳೆ ಎಲೆಯಲ್ಲೇ ಊಟ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಮಗು ನಾವೆಲ್ಲ ಬಾಳೆ ಎಲೆನ ತೊಳೆಯೋದು ಅದನ್ನೆಲ್ಲ ನೋಡಿಬಿಟ್ಟು ತಾನೂ ಮಾಡ್ತಾಯಿದ್ಲು. ಸೊ ಅದೇ ಹೇಳ್ತಾರಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇವಾಗಲೇ ನಾವು ಮಕ್ಕಳಿಗೆ ಸಂಸ್ಕೃತಿ ಇದೆಲ್ಲ ಕಲಿಸ್ಬೇಕು. ಈ ಥರ ನಾವು ಸಮಾರಂಭಗಳಿಗಾಗಲಿ ಮದುವೆಗಾಗಲಿ ಎಲ್ಲ ಕಡೆ ಕರ್ಕೊಂಡು ಹೋದರೆ ಅವರು ಬೇರೆ ಜನ ಮಾಡೋದನ್ನು ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನೋಡಿ ಒಳ್ಳೊಳ್ಳೆ ವಿಚಾರಗಳನ್ನು ಅವರು ಕಲಿತಾರೆ. ಸೊ ಹಾಗಾಗಿ ಆದಷ್ಟು 1-2 ವರ್ಷದ ಮಕ್ಕಳು, 2 ವರ್ಷದ ಮೇಲಿನ ಮಕ್ಕಳನ್ನು ಆದಷ್ಟು ಎಲ್ಲ ಕಡೆ ಕರ್ಕೊಂಡು ಹೋಗಿ. ಅವರು ಇಲ್ಲಾಂದರೆ ಇಂಟ್ರೋವರ್ಟ್ ಆಗಿ ಬೆಳೀತಾರೆ, ಇಲ್ಲಾಂದರೆ ಯಾವುದೇ ವಿಷಯಗಳನ್ನು ಬೇಗ ಕಲಿಯೋದಿಲ್ಲ. ಸೊ ಊಟ ಮಾಡಿದ್ವಿ, ಊಟ ನೋಡಿದ್ರಲ್ಲ,
ಬ್ರಾಹ್ಮಣಂ ಭೋಜನ ಪ್ರಿಯಂ ಅಂತಾರಲ್ವ, ನಮಗೆ ಊಟ ಅಂದ್ರೇ ತುಂಬ ಊಟ ಎಲ್ಲಿರುತ್ತೋ ಅಲ್ಲಿ ನಾವು ಅನ್ನೋ ಹಾಗೆ ಒಂದು ಕೆಲವು ಕಾಮಿಡಿ ವಿಡಿಯೋಗಳಲ್ಲಿ ನಾನು ನೋಡಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು, ಸಾತ್ವಿಕ ಭೋಜನ ಅಂತಲೇ ಹೇಳ್ಬೋದು. ನಾಟ್ ಟು ಸ್ಪೈಸಿ ಆ ಥರ ಏನಿಲ್ಲ. ಸೊ ನಾನು ನಿಮಗೆ ಹೇಳ್ದಾಗೆ ಇದು ರಾಕ್ಷಸ್ ಶೆಟ್ಟಿಯವರ ಮನೆ. ಈ ಗಿಡಗಳು ಕಾಣ್ತಾ ಇದೆಯಲ್ಲ ಇದು. ಸೊ ಈ ದೇವಸ್ಥಾನದ ಎದುರುಗಡೆ ರೋಡಲ್ಲೇ ಇದೆ, ನೋಡ್ತಾ ಇದ್ದೀರಲ್ಲ, ಇದೇ ರಾಕ್ಷಸ್ ಶೆಟ್ಟಿಯವರ ಮನೆ. ಸೊ ನಾನು ಸುಮಾರು ಸಾರಿ ಇಲ್ಲಿಂದ ಹೋಗಿದ್ದೀನಿ. ಸೊ ನನಗೆ ರೀಸೆಂಟ್ಲಿ ಗೊತ್ತಾಗಿದ್ದು ಇದೇ ಅವ್ರ ಮನೆ ಅಂತ. ಸೊ ಇವತ್ತು 2 ದೇವಸ್ಥಾನಕ್ಕೆ ಹೋಗಿ, ಸ್ಪೆಷಲಿ ನಾನು ಮದುವೆ ಆಗಿರೋ ಜಾಗಕ್ಕೆ ಹೋಗಿ ತುಂಬ ಖುಷಿಯಾಯಿತು. ಆನ್ ದ ವೇ ನಮಗೆ ಇಲ್ಲಿ ತಾಳೆಬೊಂಡ ಅಥವಾ ತಾಳೆಕಾಯಿ ಏನು ಹೇಳ್ತಾರೋ ಗೊತ್ತಿಲ್ಲ, ಕಣ್ಣು ಅಂತ ಹೇಳ್ತಾರೆ, ಕೆಲವರು ಕೆಲವೊಂದು ಹೆಸರಲ್ಲಿ ಕರೀತಾರೆ. ಅದನ್ನೆಲ್ಲ ತಗೊಂಡು ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ. ತುಂಬ ಜನ ಲೈಕ್ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನನ್ನೆಲ್ಲ ವೀಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನೊಮ್ಮೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.